ನನ್ನೊಳಗೆ ನನಗೆ ಆತ್ಮವಿಶ್ವಾಸ ಇರು. ಇಲ್ಲದಿದ್ದರೆ ಬದುಕೋದು ಹೆಂಗೆ ಸಾಧ್ಯ? ಈಗ ನಿಮಗೆ ಸಂಶಯ ಬರೋಕ್ಕೆ ಶುರುವಾಯಿತು. ಯಾವಾಗ ಸಾಯ್ತಾನೆ ಯಾರಿಗೆ ಗೊತ್ತಾ? ಯಾರು ಹೇಳ್ಯಾರ? ನಾವು ಇಷ್ಟ ದಿವಸ ಇರ್ತೇವಂತ ಯಾರು ಹೇಳ್ತಾರೆ? ಯಾವುದೇ ಕ್ಷಣನ ಸಾಯ್ಬೋದು, ಇದೇ ಕ್ಷಣ ಸಾಯ್ಬೋದು. ಹಿಂಗೆ ಅನ್ಕೋತ ಕೂತ್ರೆ ಗತಿ ಏನು? ಹೆಂಗಿರಬೇಕು? ನಾನು 100 ವರ್ಷ ಬದುಕ್ತೀನಿ ಅಂತ ಅನ್ನಿಸ್ತಿರ್ಬೇಕು. ಅದು ವಿಶ್ವಾಸ, ಅದು ವಿಶ್ವಾಸ. ಇದು ಭಾವ ಇಲ್ಲದೆ ಇದ್ದರೆ ಜೀವನಕ್ಕೆ ಅರ್ಥ ಏನು ಉಳಿತದ? ಈಗ ಸುಮ್ಮನೆ ನೀವು ಹೋಗೋದ್ರಾಗ ಮನೆ ಎಲ್ಲರೂ ಹೋದಿತ್ತು ಹಿಂಗೆ ಅನ್ನಕ್ಕೆ ಶುರು ಮಾಡಿದ್ರೆ ಮನೆ ಬಿಟ್ಟು ಬರ್ತೀರಿ? ನಮಗೆ ಖಾತ್ರಿ ಅದ ಮನೆ ಎಲ್ಲಿ ಹೋಗೋದು? ಇದ್ದಲ್ಲೇ ಇರ್ತದೆ, ಹೊಲ ಇದ್ದಲ್ಲೇ ಇರ್ತದೆ ಅಂತ ನಾವು ಆರಾಮಾಗಿ ಬರ್ತೇವೆ. ಅದರ ಮ್ಯಾಗ ವಿಶ್ವಾಸ ಇಟ್ಟೇವಿ. ಹೇಗೆ ನಿಸರ್ಗದ ಮೇಲೆ ವಿಶ್ವಾಸ ಇಟ್ಟೇವಿ, ನಮ್ಮ ಮೇಲೂ ನಮಗೊಂದಿಷ್ಟು ವಿಶ್ವಾಸ ಇರಬೇಕು. ನಾನು ಬದುಕ್ತೇನೆ, ಐ ಲಿವ್ ಫಾರ್ 100 years, ನಾಟ್ ಎ ಡೇ ಲೆಸ್. 100 ವರ್ಷ ಬದುಕ್ತೀನಿ, ಒಂದು ದಿವಸ ಕಡಿಮೆ ಅಲ್ಲ ಅಂತ ಆತ್ಮವಿಶ್ವಾಸ ಇದ್ದರೆ ಎಷ್ಟು ವರ್ಷ ಬದುಕೋಣ, ಅವು ರಸಮಯ ಆಗ್ತಾವ, ಅವು ಸುಂದರ ಆಗ್ತಾವ. ಬದುಕಬೇಕು ಮನುಷ್ಯ, ಆತ್ಮವಿಶ್ವಾಸ ಇದ್ದು ಬದುಕಬೇಕು. ನನ್ನ ಕೆಲಸಗಳು, ಕೈಗಳು ಕೆಲಸ ಮಾಡ್ತಾವ ನಾನಿರೋ ತಕ, ಕಾಲಗಳ ಕೆಲಸ ಮಾಡ್ತಾವ ನಾನಿರೋ ತಕ, ನನ್ನ ಮನಸ್ಸು ಚೆನ್ನಾಗಿರ್ತದೆ, ನನ್ನ ಬುದ್ಧಿ ಸುಂದರವಾಗಿರ್ತದೆ, ನನ್ನ ಸಾಮರ್ಥ್ಯಗಳೆಲ್ಲ ಅಷ್ಟೇ ಚೆನ್ನಾಗಿರ್ತಾವ. ಹೀಗೆ ಭಾವ ಬರ್ತದಲ್ಲ, ಇದು ಆತ್ಮವಿಶ್ವಾಸ. ಇದು ಬೇಕು ಅಂತ ನನ್ನ ಒಳಗೆ ವಿಶ್ವಾಸ ಇರಬೇಕು. ನಾನು ಇದನ್ನು ಮಾಡಬಲ್ಲೆ, ಇದನ್ನು ಮಾಡಬಲ್ಲೆ. ಆಗಲೆಲ್ಲೇನು ತೇನು ಸಿಂಗ, ನಾನು ಇದನ್ನು ಏರಬಲ್ಲೆ. ನೀವು ಕೇಳಿರಬೇಕು, ತೇನು ಸಿಂಗ ಅಂತ ಆಗಿ ಹೋದರು. 50ರ ದಶಕದೊಳಗೆ ತೇನು ಸಿಂಗ ಬಂದರು. ಸಣ್ಣ ಹುಡುಗ, ಅವಾಗೊಂದು ಕನಸ, ಏರಬೇಕು ಏರಬೇಕು ಮಾಳಿಗೆಲ್ಲ. ಎವರೆಸ್ಟ್ ಶಿಖರ, ಗೌರಿಶಂಕರದೆಲ್ಲ ಕೇಳಿರಲ್ಲ, ಜಗತ್ತಿನ ಅತ್ಯಂತ ಎತ್ತರವಾದಂಥ ಶಿಖರದ ಮೇಲೆ ಹೋಗಬೇಕು ಅನ್ನಿಸ್ತು. ಯಾರೂ ಹೋಗಿರಲಿಲ್ಲ. ಅದು ಅಷ್ಟು ಎತ್ತರದ, ಎಷ್ಟು ಎತ್ತರ ಅಂದರೆ ಕಿಲೋಮೀಟರ್ 5 ಕಿಲೋಮೀಟರ್ ಅಲ್ಲ, 5 ಮೈಲ್ ಅಷ್ಟು ಎತ್ತರ. 8-9 ಕಿಲೋಮೀಟರ್ ಎತ್ತರ. ಅಲ್ಲಿ ಎಲ್ಲ ಬರ್ಪ, ಉಸಿರಾಡಿಸೋದಕ್ಕೆ ಹವಾ ಸರಿಯಾಗಿರೋದಿಲ್ಲ, ಕಾಲಿಟ್ರೆ ಜಾರ್ತದೆ, ವಿಪರೀತ ತಂಪ, ಶೂನ್ಯದ ಕೆಳಗೆ ಯಾವಾಗಲೂ. ಅಂಥಲ್ಲಿ ಬಿರುಗಾಳಿಗಳು, ತಂಪಿನ ಬಿರುಗಾಳಿಗಳು, ಸಹಾಯಕ್ಕೆ ಯಾರಿಲ್ಲ, ಎಲ್ಲವನ್ನ ಕಟ್ಟಿಕೊಂಡು ಹೋಗಬೇಕು. ಅಂಥದರಲ್ಲೇ ಹುಡುಗನಿಗೆ ಕನಸವಿತ್ತು, ಒಂದು ದಿವಸ ಏರಬೇಕು, ತುದಿಗೆ ಹೋಗಬೇಕು. ಎಂಥ ಕನಸು! ನಮಗೂ ಕನಸು ಬೀಳ್ತಾವ, ಮುಂಬೈಗೆ ಹೋಗಬೇಕು, ಅಲ್ಲಿ ಸ್ಲಮ್ ಏರಿಯಾದಾಗಿರಬೇಕು. ಸ್ಲಮ್ ಏರಿಯಾ ಅಂದರೆ ಗೊತ್ತಾಗ್ತದೆ, ಒಂದು ಅದು ತಗಡಿಂದು, ಅದರಾಗ ಕುಟುಂಬ ಕಟ್ಟಿಕೊಂಡು ಸುತ್ತಮುತ್ತ ಗಟಾರದ ವಾಸನ ತಗೋತಾ ದಿವಸಕ್ಕೆ 1,000 ರೂಪಾಯಿ ಎಣಸ್ಕೋತ ಇರೋದು. 1000 ಗಳಿಸೋದ್ರಾಗ ಗಟಾರದ ವಾಸನ ಕುಡಿಕೋತೀವಿ. ಇದೊಂದು ಕನಸು ನಮಗೆ. ಜೀವನದಾಗ ಒಮ್ಮೆರೆ ಹೋಗಬೇಕು ಮುಂಬೈಗೆ, ಅಲ್ಲಿ ವಾಸ ಮಾಡೋದು. ಇಷ್ಟೆಷ್ಟು ಸ್ವಚ್ಛದ ಇಲ್ಲಿರಬೇಕು ಅನಿಸೋದಿಲ್ಲ. ನಿಮ್ಮದೆಷ್ಟು ಚಂದದ ಹಳ್ಳಿ ಊರುಗಳು, ಎಷ್ಟು ವಿಸ್ತಾರ. ಹಿಂಗೆ ಮುಂಬೈದಾಗ ಸಿಗ್ತದೇನು? ಹೋಗಿ ನೋಡ್ರಿ ಇಂಥದ್ದೊಂದು ಜಾಗ. ಸ್ವಚ್ಛ ನೀರ, ಸ್ವಚ್ಛ ವಾತಾವರಣ, ಹಚ್ಚ ಹಸಿರ, ಎಷ್ಟು ಅದ್ಭುತದ.
ಆದರೆ ಮನಸ್ಸು ಹಂಗೆ ಆಗೋದಿಲ್ಲ, ಅಲ್ಲಿ ಹೋಗ್ಬೇಕು. ಆದರೆ ಹುಡುಗಂದು ಹಂಗೆ ಆಗಲಿಲ್ಲ, ತೇನ ಸಿಂಗ ಏರಬೇಕು, ಏರಬೇಕು. ಅಲ್ಲಿ ಯಾರಿಲ್ಲ, ಏರಬೇಕು. ಕನಸ ಕಂಡ ಸಣ್ಣ ಗುಡ್ಡ ಏರಕ್ಕೆ ನಮಗೆ ಆಗೋದಿಲ್ಲ, 8 ಕಿಲೋಮೀಟರ್ ಏರೋದು ಸಾಧ್ಯವೇ? ದಾರಿಲ್ಲ, ಯಾವಾಗ ಎಲ್ಲಿ ಕಳಿಸಿ ಬೀಳ್ತದೆ ಗೊತ್ತಿಲ್ಲ. ಬರ್ಪ ಮಡುಗೊಟ್ಟಿ ನಿಂತಿರ್ತದೆ, ಮೆತ್ತಿ ಬಿಟ್ಟಿರ್ತದೆ. ಒಮ್ಮೊಮ್ಮೆ ಅಷ್ಟು ದಪ್ಪ 100 ಮೀಟರ್ ಅಂಥದ್ರಾಗ ಹುಡುಗ ಏರಬೇಕು ಅಂದ. ಇಂಥ ಕನಸ ಬೀಳಬೇಕು. ಹಂಗೆ ಬಿತ್ತು ಕನಸ. ಅವನಿಗೆ ಅನಿಸ್ತತ್ತು ನಾನು ಏರಬಲ್ಲೆ. ಅವನ ತಾಯಿ ಹೇಳಿದ್ಲು, ಅದ್ಯಾಕೆ ಏರುವುದಲ್ಲ, ನೀ ಏರ್ತಿ ಅಂದ್ಲು. ಇವು ಹುಡುಗರು ತಾಯಿ ಅಂದರೆ ಹೀಗೆ, ಏರ್ತೀಯೋ ನೀನು? ನಿಶ್ಚಿತವಾಗಿ ಏರ್ತು, ನಿಶ್ಚಿತವಾಗಿ ಏರ್ತು. ಇದನ್ನು ಹಾಕೋ ತಲೆಯೊಳಗೆ, ಹಿಂದೆ ಏರ್ಲಿಕ್ಕಿಲ್ಲ, ನೀನು ಏರಲೇಬೇಕು, ಏರ್ತಿ, ಇದನ್ನು ತಲೆಯೊಳಗೆ ಹಾಕೋ ಅಂದ್ಲು. ಹುಡುಗ ಕನಸ ಕಾಣಕ್ಕೆ ಶುರು ಮಾಡಿ. ಕನಸು ಬಿದ್ದರೂ ಏರ್ದಂಗೆ ಬಿದ್ದಂಗಲ್ಲ. ನಮ್ಮದು ಕನಸು ಬಿದ್ದರೆ ಆಕ್ಸಿಡೆಂಟ್ ಆದಂಗೆ. ಮೋಟ್ರ್ ಸೈಕಲ್ದ ಮ್ಯಾಗ ಆಕ್ಸಿಡೆಂಟ್, ಕಾರ್ನಾಗ ನಮ್ಮ ಕನಸ ಹಂಗೆ. ಆ ಒಂದು ಕನಸ ಏರೋದು, ನಮ್ಮ ಕನಸ ಬೀಳೋದು. ಎಲೆಕ್ಷನ್ದಾಗ ಕನಸ ಮಜಾ ಇರ್ತದೆ. ಹಂಗೆ ಏರ್ದ ಹುಡುಗ ಏರ್ದ. ಒಂದು ದಿವಸ ಬಂತು, ತೊಟ್ಟ ತುದಿ ಮ್ಯಾಲ ಹೋಗಿ ನಿಂತಿದ್ದ ಜಗತ್ತಿನ ಮೊದಲನೆಯ ವ್ಯಕ್ತಿ, ಮೊದಲನೆಯ ಹೆಜ್ಜೆ ಇಟ್ಟಿದ್ದ ಗೌರಿಶಂಕರ್. ಇದು ಎವರೆಸ್ಟ್ ಶಿಖರದ ಮೇಲೆ, ಜಗತ್ತಿನ ಅತ್ಯುನ್ನತ ಶಿಖರದ ಮೇಲೆ ಪಾದಾರ್ಪಣೆ ಮಾಡಿದ್ದ. ಭಾರತದ ಝೆಂಡಾ ಹಾರಿಸಿದ್ದ, ಅಲ್ಲಿ ಧ್ವಜ ಹಾರಿಸಿದ್ದ, ಯಾರೂ ಹಾರಿಸಿದ್ದ. ಒಬ್ಬ ಸಾಮಾನ್ಯ ಹುಡುಗ ಅಸಾಮಾನ್ಯ ಕೀರ್ತಿಯನ್ನು ಪಡೆದ. ಏರ್ದ. ಅದರ ಅರ್ಥ ನಾವೆಲ್ಲ ಬರೀ ಗುಡ್ಡ ಇರ್ಕೋತ ಹೋಗಬೇಕಂತಲ್ಲ, ನಮ್ಮ ಮನಸ್ಸನ್ನು ಏರಿಸಬೇಕು, ಒಂದಿಷ್ಟು ಮಾಡಬೇಕು, ಚೆನ್ನಾಗಿ ಬದುಕಬೇಕು. ಅದು ದೊಡ್ಡ ಸಾಧನ ಮನುಷ್ಯನಿಗೆ. ಸಾಧನೆ ಮಾಡೋದು, ಪಡೆಯೋದು ಆತ್ಮವಿಶ್ವಾಸ. ನಾನು ಏರಬಲ್ಲೆ, ನಾನು ಗಳಿಸಬಲ್ಲೆ, ನಾನು ಈ ಜಗತ್ತನ್ನು ರಕ್ಷಿಸಬಲ್ಲೆ, ನಾನು ಒಂದಿಷ್ಟು ಒಳ್ಳೆಯ ಕೆಲಸ ಮಾಡಬಲ್ಲೆ. ಇದೇನ ಬಲ್ಲೆ ಅಂತ ಅನಿಸ್ತದಲ್ಲ, ಇದು ಆತ್ಮವಿಶ್ವಾಸ. ಆಗುವುದಿಲ್ಲ. ಅವ್ರಿಗೆ ಆಗ್ತದಂದರೆ ನಮಗೆ ಯಾಕಾಗೋದಿಲ್ಲ? ಶರಣರಿಗೆ ಅದು ಆಗ್ತಿತ್ತಂದರೆ ನಮಗೆ ಯಾಕಾಗೋದಿಲ್ಲ ಹೇಳಿ? ಬುದ್ಧನಿಗೆ ಆಗ್ತಿತ್ತು ಅಂದರೆ ನಮಗೆ ಯಾಕಾಗೋದಿಲ್ಲ? ಹಿಂಗೆ ಮನಸ್ಸು ತಯಾರ ಮಾಡಿದರೆ ಆತ್ಮಶ್ರದ್ಧಾ, ತನ್ನಲ್ಲಿ ತನಗೆ ಶ್ರದ್ಧಾ ಅಂತ ಶುರುವಾಗ್ತದೆ. ಈ ಶ್ರದ್ಧೆ ಬಹಳ ಮಹತ್ವದ್ದು. ಬೇಕು, ಮನುಷ್ಯಗೆ ಶ್ರದ್ಧಾ ಬೇಕು, ಬಹಳ ದೊಡ್ಡ ಶ್ರದ್ಧಾ ಬೇಕು. ಇಲ್ಲೇನು ಸಾವಿತ್ರಿ ಅಂತ ಆಗಿ ಹೋದ್ಲು, ಕೇಳಿರ್ಬೇಕು. ಸತ್ಯವಾನ ಸಾವಿತ್ರಿ ಬಹಳ ಪ್ರಸಿದ್ಧ ಘಟನೆ ಅದು. ಸತ್ಯವಾನ ಪತಿ, ಸಾವಿತ್ರಿ ಸತಿ. ಸತ್ಯವಾನನಿಗೆ 1 ವರ್ಷದ ನಂತರ ಮರಣ. ಸಾವಿತ್ರಿ ಲಗ್ನ ಆಗಿದ. ಆಕೆಗೆ ಗೊತ್ತಿತ್ತು, ಒಂದು ದಿವಸ ಸತ್ಯವಾನ 1 ವರ್ಷದ ನಂತರ ಅಷ್ಟೇ ಅವನಿಗೆ ಆಯುಷ್ಯ ಇರೋದು ಅಂತ. ಆದರೆ ಲಗ್ನ ಆಗಿದ್ಲು. ಮನಸ್ಸ ಆಕೆಯಲ್ಲಿ ಒಂದು ವಿಶ್ವಾಸ, ಅವನನ್ನು ನಾವು ಉಳಿಸ್ತೇನೆ. ಹೆಂಗೆ ಶುರುವಾಯಿತು, ಉಳಿಸ್ತೇನೆ. 1 ವರ್ಷ ಅಲ್ಲ, 100 ವರ್ಷ ಬದುಕುವಂಗೆ ಮಾಡ್ತೇನೆ ಅಂತ. ಎಷ್ಟು ಅದ್ಭುತ ಇರೋದು. ನಾವೇನ ಯಾರೇ ಕೈ ರೇಷಾ ನೋಡಿ ನಿನಗೆ ಬಹಳ ವಯಸ್ಸಿಲ್ಲ ಅಂದ ಕೂಡಲೇ ಈಗ ಹೋಗ್ತೇವೆ,
ನಮ್ಮದು ಬೇರೆ. ನಮ್ಮ ಗೆರೆನೇ ಇಲ್ಲ ಅಂದರೆ 50 ಮೇಲೆ ಒಂದು ದಿವಸ ಬದುಕುವುದಿಲ್ಲ. ಗೆರೆಯಾಗ ವಯಸ್ಸಿರೋದಿಲ್ಲ, ಮನುಷ್ಯನಾಗ ವಯಸ್ಸಿರ್ತದ. ನಮಗೆ ಅನ್ನನೇ ಇಲ್ಲ ಬಳ್ಳಿಗೆ ಅಂತ, ಬಳ್ಳಾಗ ಅನ್ನ ಇರ್ತದೇನು, ಕೈಯಾಗ ಅನ್ನ ಇರ್ತದ ಹೇಳಿ. ನಾವು ರೇಷಾ ನೋಡ್ಕೋತ ಬದುಕೋರು ಹೆಂಗೆ ಜೀವನ ಕಟ್ಲಿಕ್ಕಾಗ್ತದೆ? ಕೈ ಸಾಮರ್ಥ್ಯ ನೋಡ್ತಾ ಬದುಕಬೇಡೇನು? ಹಂಗೆ ಸಾವಿತ್ರಿ ಆಕೆ ಎಲ್ಲರೂ ಹೇಳಿದರು, ಅವ ಹಿಂಗಾಗ್ತಾನ, 1 ವರ್ಷ ನಿನ್ನ ಮಾಂಗಲ್ಯ ಅಂದರು. ಆಕೆ ಅಂದ್ಲು, ನನಗೆ ವಿಶ್ವಾಸದ ಅವನನ್ನು ಯಮ ಮುಟ್ಲಿಕ್ಕಾಗೋದಿಲ್ಲ ಅಂದ್ಲು. ಕಾಲ ಮುಟ್ಲಿಕ್ಕಾಗೋದಿಲ್ಲ, 100 ವರ್ಷ ಅಂದ್ಲು. ಹೆಂಗಿರಬೇಕು ವಿಶ್ವಾಸ? ಹೇಗಿರಬೇಕು? ಇದು ಆತ್ಮವಿಶ್ವಾಸ. ಎಲ್ಲರೂ ಹೇಳಿದರು, ವಿರೋಧ ಮಾಡಿದರು. ಆದರೆ ಸಾವಿತ್ರಿ ಹೇಳಿದ್ಲು, ನನಗೆ ಖಾತ್ರಿ ಅದ, ನಾನು ನನ್ನ ಮೇಲೆ ವಿಶ್ವಾಸ ಇಟ್ಟು ಬರಲಿವ ಅಂದ್ಲು. ಕಾಲ ಬರಲಿ, ಯಮ ಬರಲಿ. ಏನು ಕಥೆ ಅಷ್ಟು ಚಂದ ಬರದಾರ. ಕಥೆ ಸುಳ್ಳು ಸತ್ಯದ ಪ್ರಶ್ನೆ ಅಲ್ಲ, ಮನಸ್ಸಿನ ಸಾಮರ್ಥ್ಯ ಹೆಚ್ಚಿಸುವ ಕಥೆ ಅದ. ಕೊನೆ ದಿವಸ, ವರ್ಷದ ಕೊನೆಯಾಗ್ಯದ. ಸತ್ಯವಾನ ಅರಣ್ಯಕ್ಕೆ ಹೋಗಿದಾನ, ಎಲ್ಲ ದನಗಳನ್ನು ಮೇಯಿಸೋದಕ್ಕೆ ಅಥವಾ ವಸ್ತು ಒಡವೆಗಳನ್ನು ಅಂದರೆ ಹಣ್ಣು ಹಂಪಲುಗಳನ್ನು ತರೋದಕ್ಕೆ ಹೋಗ್ಯಾನ. ಆ ದಿವಸ ಹೋಗ್ತಿರ್ಲಿಲ್ಲ ಸತ್ಯ ಸಾವಿತ್ರಿ. ಆ ದಿವಸಕ್ಕೆ ಗೊತ್ತು, ಇಂದ ಕೊನೆ ದಿವಸ, ಪತಿಯ ಕೊನೆ ದಿವಸ ಆಯಿತು. ಹೊರಟ್ಲು, ನಾನು ಬರ್ತೀನಿ ಅಂತ ಹೊರಟ್ಲು. ಪತಿಯ ಕೂಡ ಹೋದ್ಲು. ಆಕೆಗೆ ಆತ್ಮವಿಶ್ವಾಸ, ಉಳಿಸ್ತೇನೆ ಅಂತ. ಆದರೆ ಎಲ್ಲರಿಗೂ ಗೊತ್ತಿತ್ತು, ಇಂದ ಸತ್ಯವಾನ ಸಾಯ್ತಾನ ಅಂತ. ಪತಿ ಕೆಲಸ ಮಾಡಿದ, ಮಧ್ಯಾಹ್ನ ಆಯಿತು. ಸತ್ಯವಾನ ನೆಲ ಹಿಡ್ದ. ಸಾವು ಸಮೀಪ ಬಂತು. ಸಾವಿತ್ರಿ ಕೂತಾಳೆ. ತೊಡೆ ಮೇಲೆ ಸತ್ಯವಾನನ ತಲೆ ಇಟ್ಟಾಳೆ. ಆಕೆ ದಾರಿ ಕಾಯ್ತಾಳ, ಯಾವ ಒಯ್ತಾನ ಅಂತ. ಏನು ಕಥೆಯು, ಸುಂದರ ಕಥೆ ಬರದ. ಕಾಲ ಸಮೀಪ ಬಂತು, ಯಮನ ರೂಪ ಸಮೀಪ ಬಂತು, ಕಾಲ ಸಮೀಪ ಬಂತು. ಸಾವಿತ್ರಿ ಅದ್ಯಾಕ ಅಂದ್ಲು, ಹೆಂಗದೆ ಅದ್ಯಾಕೆ? ನಾನು ಸುಮಂಗಲೇ ಗೊತ್ತಿರಲಿ, ನನ್ನಲ್ಲೂ ಒಂದಿಷ್ಟು ಶಕ್ತಿ ಅದ ಅಂದ್ಲು. ಇವನ ಮೇಲೆ ನನ್ನ ಅಧಿಕಾರದ ನಿಂದ್ಯಾವ ಅಧಿಕಾರ ಅಂದ್ಲು. ಹೇಗದೆ? ಆಕೆಯ ಸತ್ವ, ಮನಸ್ಸಿನ ಸಾಮರ್ಥ್ಯ, ಆತ್ಮವಿಶ್ವಾಸ ಎಷ್ಟು ಅದ್ಭುತ ಕೆಲಸ ಮಾಡಿತ್ತು. ಯಮನ ಕೂಡ ಚರ್ಚಾ ನಡೀತದೆ. ಒಂದೊಂದು ಪ್ರಶ್ನೆ ಆಕೆ ಕೇಳ್ಕೋತ ಹೋಗ್ತಾಳೆ. ಯಮ ಕೊನೆಗೆ ಸೋತು ಬಿಡ್ತಾನೆ. ಯಮ ಸೋಲ್ತಾನೆ. ನಿನಗೆ ಒಳ್ಳೇದಾಗಲಿ ಅಂತ ಹೇಳ್ತಾನೆ. ನನಗೆ ಒಳ್ಳೇದಾಗಬೇಕಾದ್ರೆ ಇವ ಬದುಕಬೇಕಲ್ಲ ಅಂತಾಳೆ. ಸಿಕ್ಕ ಇವ ಇಲ್ಲದೆ ಇದ್ರೆ, ಸತ್ಯವಾನ್ ಇಲ್ಲದೆ ಇದ್ರೆ ನನಗೆ ಹೆಂಗೆ ಒಳ್ಳೇದಾಗತ್ತ ಅಂದ್ಲು. ಹೇಳು ಯಮನೇ, ಹೇಳು, ಮಾತ ಕೊಟ್ಟಿದೆಯಲ್ಲ, ನೀವು ಮಾತ ಮುರಿಬಾರ್ದು. ಸತ್ಯವನ್ನು ನೀವು ಪಾಲಿಸಬೇಕು. ಏನು 21ನೇ ಶತಮಾನದ ಭಾರತ ಏನು ಮಾತಾ ಮುರಿಯಾಕ? ಅವಾಗ ಯಮ ತಥಾಸ್ತು ಅಂದ, ಆಗಲಿ ಅಂದ. ಹೋದ.
ಹೋಗುವಾಗ ಹೇಳ್ದ, ಇದೇ ಕೊನೆಯದು, ನಾನು ಎಂದೆಂದು ನನ್ನ ಜೀವನದಾಗ ಸೋತಿರಲಿಲ್ಲ, ಒಬ್ಬ ಹೆಣ್ಮಗಳು ಸೋಲಿಸಿದ್ಲು ಅಂತ. ವಿಶ್ವಾಸ, ವಿಶ್ವಾಸ, ಎಂಥ ಅದ್ಭುತವಾದ ವಿಶ್ವಾಸ. ಹಿಂಗಿರಬೇಕು. ಎಂಥ ವಿಶ್ವಾಸ ಇತ್ತು ಅಂದರೆ ಶ್ರದ್ಧಾ, ಆತ್ಮಶ್ರದ್ಧಾ. ಇದು ಮೊದಲನೇದು, ಅತ್ಯಂತ ಅವಶ್ಯ. ಜೀವನವನ್ನು ಶ್ರೀಮಂತ ಸಮೃದ್ಧ ಮಾಡೋದಕ್ಕೆ ಇದು ಮೊದಲ ಹೆಜ್ಜೆ. ಇದು ಶ್ರದ್ಧಾ.